ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವೆಜ್ ನೂಡಲ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ನೀರು ಇಟ್ಕೊಂಡಿದ್ದೀನಿ. ನೀರು ಬಾಯ್ಲ್ ಆಗುವಾಗ ಸ್ವಲ್ಪ ಸಾಲ್ಟು ಮತ್ತು ಎಣ್ಣೆ ಹಾಕಬೇಕು. ಸಾಲ್ಟ್ ಸರಿಯಾಗಿ ಹಾಕಬೇಕು, ನೂಡಲ್ಸ್ಗೆ ಯಾವ ಥರ ಬೇಕೋ ಆ ಥರ. ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನೀರು ಬಾಯ್ಲ್ ಆಗುವಾಗ ನೀರು ಕಂಪ್ಲೀಟ್ ನೀರು ಕುದೀತಾ ಇರಬೇಕು. ಆವಾಗ ನೂಡಲ್ಸ್ ಹಾಕಬೇಕು. ಈ ಥರ ಫ್ರೆಂಡ್ಸ್, ಈ ಥರ ನೀಟಾಗಿ ನೂಡಲ್ಸು ನೀರಲ್ಲಿ ಮುಳುಗಿರಬೇಕು. ಚೆಕ್ ಮಾಡ್ತಾ ಇರಬೇಕು ಆವಾಗ ಇದು ಬಾಯ್ಲ್ ಆಗಿದೆ ಅಂತ. ಇಲ್ಲಾಂದರೆ ಜಾಸ್ತಿ ಟೈಮ್ ಬಾಯ್ಲ್ ಮಾಡಿದ್ರೆ ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ನೀರಲ್ಲಿ ಹಾಕಿ ತಗೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನೂಡಲ್ಸ್ಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಬೇಕಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ನಾನು ಹಾಕ್ತಾ ಇಲ್ಲ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಫಸ್ಟ್ ಬೀನ್ಸ್ ಹಾಕ್ಕೋಬೇಕು. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೇಕು. ಸ್ವಲ್ಪ ಒಂದೆರಡು ನಿಮಿಷ ಬೀನ್ಸ್ ಇದು ಆದಮೇಲೆ ಕ್ಯಾರೆಟ್ ಹಾಕ್ಕೋಬೇಕು. ಜಾಸ್ತಿ ಬೇಯಿಸಬಾರ್ದು. ಇದಾಗಿದೆ ಫ್ರೆಂಡ್ಸ್. ಇವಾಗ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಕ್ಯಾಬೇಜ್ ಹಾಕ್ಕೊಂಡ್ಮೇಲೆ ಜಾಸ್ತಿ ಏನು ಇದು ಮಾಡೋದು ಬೇಡ. ಈ ಥರ ಕೈ ಆಡಿಸ್ತಾನೆ ಇರಬೇಕು. ಈಗ ಸಾಸ್ ಹಾಕ್ಕೊಳ್ಳೋಣ. ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಸೋಯಾ ಸಾಸ್ ನೋಡಿಬಿಟ್ಟು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬೇಡಿ. ವಿನಿಗರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ.
ಬೇಕಂದರೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ, ಖಾರ ಬೇಕಂದರೆ. ಈಗ ನೂಡಲ್ಸ್ ಹಾಕ್ಕೊತಾ ಇದ್ದೀನಿ. ಇದು ಹೈ ಫ್ಲೇಮಲ್ಲೇ ಯಾವಾಗಲೂ ಮಿಕ್ಸ್ ಮಾಡಬೇಕು. ಬೇಕಂದರೆ ನೀವು ಪೆಪ್ಪರ್ ಪೌಡರು ಹಾಕ್ಕೋಬೋದು. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೋಬೇಕು, ನೋಡಿ ಹಾಕ್ಕೋಬೇಕು, ಯಾಕಂದರೆ ನೂಡಲ್ಸ್ ಬಾಯ್ಲ್ ಮಾಡೋಕೆ ಹಾಕ್ಕೊಂಡಿರ್ತೀವಿ. ನೋಡಿ ಈಗ ನೂಡಲ್ಸ್ ರೆಡಿಯಾಗಿದೆ. ಪ್ಲೀಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.